ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕೆಇಎ ಕಡೆಯಿಂದ ಒಂದು ದೊಡ್ಡ ನೇಮಕಾತಿ ಸುದ್ದಿ ಬಂದಿದೆ. ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಸರ್ಕಾರಿ ಕೆಲಸಕ್ಕಾಗಿ ಕಾಯ್ತಾ ಇರೋರಿಗೆ ಇದೊಂದು ಅದ್ಭುತ ಅವಕಾಶ ಅಂತಾನೆ ಹೇಳ್ಬೋದು. ಬನ್ನಿ ಇದರ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ಮೊದಲು ಈ ನೇಮಕಾತಿ ಬಗ್ಗೆ ದೊಡ್ಡ ಚಿತ್ರಣವನ್ನು ನೋಡೋಣ. ಆಮೇಲೆ ಯಾವ್ಯಾವ ಹುದ್ದೆಗಳಿವೆ, ಸಂಬಳ ಎಷ್ಟಿದೆ, ಯಾರೆಲ್ಲ ಅಪ್ಲೈ ಮಾಡಬಹುದು, ಅರ್ಜಿ ಹಾಕೋದು ಹೇಗೆ ಮತ್ತು ಪರೀಕ್ಷೆ ಹೇಗಿರುತ್ತೆ ಅನ್ನೋದನ್ನ ಒಂದೊಂದಾಡಿ ನೋಡೋಣ. ಇದು ಯಾವುದೋ ಒಂದು ಸಣ್ಣ ಪುಟ್ಟ ನೇಮಕಾತಿ ಅಲ್ವೇ ಅಲ್ಲ. ರಾಜ್ಯದ ಹಲವು ಪ್ರಮುಖ ಸರ್ಕಾರಿ ಸಂಸ್ಥೆಗಳಲ್ಲಿ ಕೆಲಸ ಮಾಡೋಕೆ ಸಿಗ್ತಿರುವ ಒಂದು ದೊಡ್ಡ ಅವಕಾಶ ಇದು. ನಿಜ ಹೇಳ್ಬೇಕಂದ್ರೆ ರಾಜ್ಯದ ಉದ್ಯೋಗಾಕಾಂಕ್ಷಿಗಳಿಗೆ ಇದೊಂದು ಹಬ್ಬದ ಸುದ್ದಿ. ನೋಡಿ, ಸ್ಕ್ರೀನ್ ಮೇಲೆ ಕಾಣ್ತಾ ಇರೋದು ಅಕ್ಟೋಬರ್ 8, 2025 ಹೊರಬಿದ್ದಿರೋ ಅಧಿಕೃತ ಅಧಿಸೂಚನೆ. ಸೊ ಇಲ್ಲಿ ನಾವು ಮಾತಾಡೋ ಪ್ರತಿಯೊಂದು ವಿಷಯ ಕೂಡ ಪಕ್ಕಾ ನಂಬಲರ್ಹವಾದ ಮಾಹಿತಿ. 384. ಹೌದು, ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಿ. ಒಟ್ಟು 384 ಹುದ್ದೆಗಳನ್ನ ಭರ್ತಿ ಮಾಡೋಕೆ ಈ ನೇಮಕಾತಿ ನಡೀತಿದೆ. ಇದೇನೋ ಸಣ್ಣ ಸಂಖ್ಯೆ ಅಲ್ಲ, ಬೇರೆ ಬೇರೆ ಇಲಾಖೆಗಳಲ್ಲಿ ಹಂಚೋಗಿರೋ ಒಂದು ದೊಡ್ಡ ಅವಕಾಶಗಳ ರಾಶಿನೇ ಇದು. ಯಾವ್ಯಾವ ಇಲಾಖೆಗಳಲ್ಲಿ ಗೊತ್ತಾ? ಬರೀ ಒಂದೆರಡಲ್ಲ ನೋಡಿ. ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ, ಎಂಎಸ್ಐಎಲ್, ಕೆಎಸ್ಆರ್ಟಿಸಿ, ಆಹಾರ ನಿಗಮ, ಹೀಗೆ ಹಲವಾರು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡೋಕೆ ಅವಕಾಶ ಸಿಗಲಿದೆ. ಸರಿ, ಹಾಗಾದ್ರೆ ಎಲ್ರೂ ಕಾಯ್ತಾ ಇರೋ ವಿಷಯಕ್ಕೆ ಬರೋಣ. ಯಾವ್ಯಾವ ಪೋಸ್ಟ್ ಇದೆ, ಸಂಬಳ ಎಷ್ಟು, ಈ ಥರದ ಕುತೂಹಲಕಾರಿ ವಿಚಾರಗಳನ್ನ ಈಗ ನೋಡೋಣ. ಈ ನೇಮಕಾತಿಯಲ್ಲಿ ಅತಿ ಹೆಚ್ಚು ಹುದ್ದೆಗಳಿರೋದು ಕರ್ನಾಟಕ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ. ಇಲ್ಲೊಂದು ಹೈಲೈಟ್ ಇದೆ ನೋಡಿ, 75 ಕಿರಿಯ ಸಹಾಯಕ ಹುದ್ದೆಗಳು. ಇದೊಂದು ದೊಡ್ಡ ಸಂಖ್ಯೆ. ಅಷ್ಟೇ ಅಲ್ಲ, ಎಫ್ಡಿಎ ಮತ್ತು ಇಂಜಿನಿಯರ್ ಪೋಸ್ಟ್ಗಳಿಗೆ ಸ್ಯಾಲರಿ ಕೂಡ ತುಂಬಾನೇ ಚೆನ್ನಾಗಿದೆ. ಈಗ ಎಂಎಸ್ಐಎಲ್ ಕಡೆ ಬರೋಣ. ಇಲ್ಲೂ ಕೂಡ 60 ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ಗಳು ಖಾಲಿ ಇವೆ. ಅಂದ್ರೆ ಡಿಗ್ರಿ ಮುಗಿಸಿರೋ ಫ್ರೆಷರ್ಸ್ಗಳಿಗೆ ಸರ್ಕಾರಿ ವಲಯದಲ್ಲಿ ಕೆರಿಯರ್ ಶುರು ಮಾಡೋಕೆ ಇದೊಂದು ಗೋಲ್ಡನ್ ಆಪರ್ಚುನಿಟಿ. ಇಷ್ಟೊಂದು ಹುದ್ದೆಗಳಿರೋದ್ರಿಂದ ಆಯ್ಕೆಯಾಗೋ ಸಾಧ್ಯತೆಯೂ ಜಾಸ್ತಿ ಇರುತ್ತೆ. ಪೋಸ್ಟ್ ಬಗ್ಗೆ ಎಲ್ಲ ಗೊತ್ತಾಯ್ತು, ಆದ್ರೆ ಇದಕ್ಕೆಲ್ಲ ಅಪ್ಲೈ ಮಾಡೋಕೆ ಇರಬೇಕಾದ ಅರ್ಹತೆಗಳೇನು? ಇದು ಎಲ್ಲಕ್ಕಿಂತ ಮುಖ್ಯವಾದ ಪ್ರಶ್ನೆ. ಬನ್ನಿ ಈಗ ಅದನ್ನ ನೋಡೋಣ. ಈ ಹುದ್ದೆಗಳಿಗೆ ಬೇಕಾದ ಎಜುಕೇಷನ್ ಕ್ವಾಲಿಫಿಕೇಷನ್ ಮತ್ತು ಏಜ್ ಲಿಮಿಟ್ ಏನು, ನಿಯಮಗಳೇನು ಹೇಳುತ್ತೆ ಅಂತ ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡೋಣ. ಇಲ್ಲೊಂದು ಮುಖ್ಯವಾದ ವಿಷಯವನ್ನ ಗಮನದಲ್ಲಿಟ್ಕೋಬೇಕು. ಪ್ರತಿಯೊಂದು ಪೋಸ್ಟಿಗೂ ಅದಕ್ಕೆದ್ದೇ ಆದ ಕ್ವಾಲಿಫಿಕೇಷನ್ ಇದೆ. ಒಂದೇ ರೀತಿ ಇರೋಲ್ಲ. ಉದಾಹರಣೆಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಪರ್ಚೇಸ್ ಪೋಸ್ಟ್ಗೆ MBA ಕಡ್ಡಾಯ. ಸೊ ಅಪ್ಲೈ ಮಾಡೋ ಮುಂಚೆ ನೋಟಿಫಿಕೇಷನ್ ಅನ್ನು ಒಮ್ಮೆ ಸರಿಯಾಗಿ ಓದೋದು ತುಂಬಾನೇ ಇಂಪಾರ್ಟೆಂಟ್. ವಯಸ್ಸಿನ ವಿಷಯಕ್ಕೆ ಬಂದ್ರೆ ಜನರಲ್ ಕ್ಯಾಟಗರಿಗೆ ಕನಿಷ್ಠ 18 ವರ್ಷ, ಗರಿಷ್ಠ 35 ವರ್ಷ. ಆದರೆ SC, ST ಮತ್ತೆ ಬೇರೆ ರಿಸರ್ವೇಷನ್ ಕ್ಯಾಟಗರಿಯವರಿಗೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಸರಿ, ಕ್ವಾಲಿಫಿಕೇಷನ್ ಎಲ್ಲ ಮ್ಯಾಚ್ ಆಗ್ತಿದೆ ಅಂದಮೇಲೆ ಇನ್ನೇನು ಮುಂದಿನ ಸ್ಟೆಪ್ ಅಪ್ಲಿಕೇಶನ್ ಹಾಕೋದು. ಇದು ತುಂಬಾ ಸಿಂಪಲ್ ಪ್ರೋಸೆಸ್. ಹೇಗೆ ಅಂತ ಹೇಳ್ತೀನಿ ಕೇಳಿ. ಕೇವಲ 4 ಸಿಂಪಲ್ ಸ್ಟೆಪ್ಸ್. ಮೊದಲಿಗೆ ಕೆಇಎ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಆನ್ಲೈನ್ ಫಾರ್ಮ್ ಇರುತ್ತೆ, ಅದನ್ನ ಜಾಗರೂಕತೆಯಿಂದ ತುಂಬಿ ನಿಮ್ಮ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡಿ ಆಮೇಲೆ ಆನ್ಲೈನ್ ಮೂಲಕ ಫೀಸ್ ಪೇ ಮಾಡಿದ್ರೆ ಮುಗೀತು, ಅಪ್ಲಿಕೇಶನ್ ಪ್ರೋಸೆಸ್ ಕಂಪ್ಲೀಟ್. ಈ ಡೇಟ್ಗಳನ್ನ ಎಲ್ಲಾದ್ರೂ ಬರೆದಿಟ್ಕೊಳ್ಳಿ, ತುಂಬಾನೇ ಮುಖ್ಯ. ಅರ್ಜಿ ಹಾಕೋದು ಅಕ್ಟೋಬರ್ 8ಕ್ಕೆ ಶುರು, ಅಕ್ಟೋಬರ್ 31ಕ್ಕೆ ಲಾಸ್ಟ್ ಡೇಟ್. ಕೊನೆ ದಿನದವರೆಗೂ ಕಾಯಕ್ಕೆ ಹೋಗ್ಬೇಡಿ, ಸರ್ವರ್ ಬ್ಯುಸಿ ಆಗಬಹುದು. ಫೀಸ್ ಕಟ್ಟೋಕೆ ನವೆಂಬರ್ 1 ಕೊನೆಯ ದಿನ. ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂದರೆ, ಜನರಲ್ ಮೆರಿಟ್ಗೆ 750 ರೂಪಾಯಿ, 2A 2B 3A 3B ಕ್ಯಾಟಗರಿಯವರಿಗೆ 500 ರೂಪಾಯಿ ಮತ್ತು SC ST ಹಾಗೂ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 250 ರೂಪಾಯಿ ಇರುತ್ತೆ. ಅಪ್ಲಿಕೇಶನ್ ಹಾಕಿದ ಮೇಲೆ ಅಸಲಿ ಆಟ ಶುರುವಾಗೋದೇ ಎಕ್ಸಾಮ್ನಲ್ಲಿ. ಹಾಗಾದ್ರೆ ಈ ಎಕ್ಸಾಮ್ ಹೇಗಿರುತ್ತೆ, ಏನೆಲ್ಲ ಓದ್ಕೋಬೇಕು, ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ನೋಡೋಣ ಬನ್ನಿ. ಎಕ್ಸಾಮ್ನಲ್ಲಿ 2 ಪೇಪರ್ ಇರುತ್ತೆ, ಒಂದೊಂದಕ್ಕೂ 100 ಮಾರ್ಕ್ಸ್. ಪೇಪರ್ 1 ಎಲ್ರಿಗೂ ಕಾಮನ್. ಅದರಲ್ಲಿ ಜನರಲ್ ನಾಲೆಡ್ಜ್, ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಬಗ್ಗೆ ಪ್ರಶ್ನೆಗಳಿರ್ತವೆ. ಆದರೆ ಪೇಪರ್ 2 ಮಾತ್ರ ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡಿದಿರೋ ಆ ಸಬ್ಜೆಕ್ಟ್ ಮೇಲೆ ಇರುತ್ತೆ. ಇಲ್ಲೊಂದು ಡೇಂಜರ್ ಪಾಯಿಂಟ್ ಇದೆ, ಹುಷಾರು. ನೆಗೆಟಿವ್ ಮಾರ್ಕಿಂಗ್ ಇದೆ. ಅಂದ್ರೆ ಪ್ರತಿ ತಪ್ಪುತ್ತರಕ್ಕೂ 0.25 ಮಾರ್ಕ್ಸ್ ಕಟ್ ಆಗತ್ತೆ. ಸೊ ಉತ್ತರ ಪಕ್ಕ ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡಿ. ಗೊತ್ತಿಲ್ಲದ ಪ್ರಶ್ನೆಗೆ ಸುಮ್ಮನೆ ಗೆಸ್ ಮಾಡಿ ಉತ್ತರಿಸೋಕೆ ಹೋಗ್ಬೇಡಿ. ಸರಿ, ನಾವೀಗ ಕೊನೆ ಹಂತಕ್ಕೆ ಬಂದಿದ್ದೇವೆ. ಹೋಗೋ ಮುಂಚೆ ಕೆಲವು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ಸನ್ನ ಮತ್ತೊಮ್ಮೆ ನೆನ್ಪು ಮಾಡ್ಕೊಳ್ಳೋಣ. ಈ 3 ವಿಷಯಗಳು ಮಾತ್ರ ತಲೆಯಲ್ಲಿರಲಿ. ಒಟ್ಟು ಹುದ್ದೆಗಳು 384, ಅಪ್ಲೈ ಮಾಡಬೇಕಾಗಿರುವುದು ಕೆಇಎ ಅಧಿಕೃತ ವೆಬ್ಸೈಟ್ನಲ್ಲಿ ಮತ್ತು ಲಾಸ್ಟ್ ಡೇಟ್ ಅಕ್ಟೋಬರ್ 31, 2025. ಹಾಗಿದ್ರೆ ಇನ್ನೇಕೆ ತಡ? ಈ ಅದ್ಭುತ ಅವಕಾಶವನ್ನು ಬಳಸ್ಕೊಂಡು ಸರ್ಕಾರಿ ಕೆಲಸದ ಕಡೆಗೆ ಮೊದಲ ಹೆಜ್ಜೆ ಇಡೋಕೆ ಇದು ಸಕಾಲ. ತಯಾರಿಯನ್ನ ಇವತ್ತಿನಿಂದಲೇ ಶುರು ಮಾಡಿ.
ಈ ನೇಮಕಾತಿಯಲ್ಲಿ ಭಾಗವಹಿಸ್ತಿರೋ ಎಲ್ರಿಗೂ ಆಲ್ ದ ಬೆಸ್ಟ್.